ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ಹುಷಾರ್ ರೀ ಮತ್ತೆ ನಿಧಾನ ಯಾವಾಗಾದ್ರೂ ಬರೋಕ್ಕೆ ಚಾನ್ಸ್ ಸಿಕ್ಕರೆ ಖಂಡಿತ ಈ ಕಡೆ ಬರೋಕ್ಕೆ ನೋಡ್ರಿ ಹೆಂಗಿದಾವಪ್ಪ ಅಂತಂದ್ರೆ ಕಲ್ಲುಗಳಲ್ಲಿ ನೆನೆಸ್ಕೊಂಡ್ರೆ ಇಲ್ಲಿ ಜನ ಯಾರು 4 ಜನ ಕುಂತ್ಕೊಂಡು ಮೈಕ್ ಮೇಲೆ ಕುಂತ್ಕೊಂಡು ಹಿಂದೂ ಧರ್ಮ ನಾಶ ಮಾಡ್ತೀವಿ ಅಂತಂದ್ರೆ ನಗು ಬರ್ತದೆ. ತೀರ್ಥ ನಾವು ನೋಡ್ತಿರೋದಕ್ಕೆ ಸದ್ಯ ಎಷ್ಟು ತಿಳಿದಿದೆ ನೋಡ್ರಿ ಹಬ್ಬ. ಓ ಈಗ ಮುಂದಿನ ತೀರ್ಥ ಯಾವ್ದ್ರಿ? ಮುಂದಿನ ತೀರ್ಥ ವಿಶ್ವಾಮಿತ್ರ ತೀರ್ಥ ಅಲ್ಲಿ ಗೋಮ್ರಿಗೆ ಇದು ಗೋಮುಖ ತೀರ್ಥ. ಈಗ ಹಿಂದೆ ಹೋಗಿರೋವ್ರಿ ಸೂರ್ಯ ಚಂದ್ರ ಉತ್ತರವಾಹಿನಿ ಬ್ರಹ್ಮವಾಹಿನಿ ವಿಷ್ಣುವಾಹಿನಿ ರುದ್ರವಾಹಿನಿ. ರೈಟ್ ಸರ್ ನಾವು ಮುಂದೆ ಹೋಗ್ತಿರೋದು ಬರ್ರಿ ವಿಶ್ವಾಮಿತ್ರ ರೀ ಖಂಡಿತ ಸರಿ ಅಲ್ಲಿ ನಿಮ್ಮ ಮಾತಾಡಿಡ್ಕೊಂಬ ಕೈ ಹಿಡ್ಕೊ ಹಿಡಿತಲ್ರಿ. ಹಾಂ ನೀವು ಮಾತಾಡೋದು ಏನಂದ್ರೆ ಸ್ವಲ್ಪ ಬಾಯಿ ಹಿಡ್ಕೊಂಡು ಮಾತಾಡ್ರಿ ಅಷ್ಟೇ. ಕಿಸೆ ಇಟ್ಕೊಂಡು ಕಿಸ್ತಾಗ ಇಲ್ಲ ನೀರು ಹತ್ಬಿಡೋದ್ರಿ ಅದಕ್ಕೆ ಅಷ್ಟೇ ಹಿಂಗೆ ಹಿಡ್ಕೊರಿ ಕೈ ಹಿಡ್ಕೊರಿ ಮಾತಾಡೋದ್ರೆ ಬಾಯಿ ಹತ್ರ ನಾವು ಹೋಗ್ತಿರ್ಲ ಶಣ ಅಲ್ಲ ಮುಗಿಸ್ಬಿಡ್ರಿ ಓಯ್ ಪ್ರೋಕ್ಷಣೆ ಮಾಡ್ಕೊಂಬಿಡ್ರಿ. ನಾವು ಹೋಗ್ತಿರ್ಲ ಪ್ರೋಕ್ಷಣೆ ಮಾಡ್ಕೊಂಡ್ ಬಂದ್ಬಿಡ್ರಿ. ಸರಿ ಹಬ್ಬ ತೀರ್ಥ ಅಲ್ಲ ಸುಭಾಸ ನೀರು ಪ್ರೋಕ್ಷಣೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ರಿ. ನಾನು ಒಂದಿಷ್ಟು ನೀರು ನೋಡಿ 1 ನಿಮಿಷ ತಡ್ರಿ 1 ನಿಮಿಷ ಏ ಶಣ ನನಗೆ ಮುಳುಗೋದಾಗಲ್ಲ ನೀರು ಉಗ್ಗು ಹಾಂ ಉಗ್ಗು ಏನಾಗ ಉಗ್ಗು ಬಿಡು ಬಾ ಶಣ ಸಾಕು ಬರೇ ಶಣ ಸಾಕು ಬಾಲಿ ದೇವ್ ನಿಧಾನ ರೀ ಹಿಂಗೆ ಬೇಗ ಚುಮ್ಮುಗ ಹುಷಾರ್ ರೀ ಹಾಂ ಮತ್ತೇನು ಸುದ್ದಿ ರೀ ಮತ್ತೇನು ಸುದ್ದಿ ಅಂತ ಹೊಡೀರಿ ನಿಧಾನ ಹಾಂ ರೀ ಫೋಟೋಗಳು ನಾವು ಗೌರ ಆಯ್ತೀವಲ್ರಿ ಊರಿಲ್ಲ ನಮ್ಮದು ಹೆಬ್ಬಾಳ್ಕೆ ರೀ ಹಾಂ ರೀ ಹುಣಸಗಿ ತಾಲೂಕು ರೀ ಇದು 5:30 ಸ್ಟಾರ್ಟ್ ಆಗಿದೆ ಅಲ್ರಿ ಸರ್? ಹಾಂ 5:30 ಸ್ಟಾರ್ಟ್ ಆಗಿದೆ ರೀ 4 ಗಂಟೆ ನಾವು ಬಂದು ಕೂತಾರ 4 ಗಂಟೆಗೆ ನಾವು ಇದು ಬಂದು ಕೂತೀವಿ ಅಲ್ಲಿ ಓಹೋ ಮುಂಬೈಲಿಂದ ಬಂದಿರಲ್ಲ ಇವ್ರು ಮುಂಬೈಲಿಂದ ಬಂದಾರೆ ಬಾಂಬೆ ರೀ ಓಹ್ ಮೈಕ್ ಹತ್ರ ಇಟ್ಕೊರಿ ಮಾತಾಡೋಕೆ ಮಾತ್ರ ಮೈಕ್ ಹತ್ರ ಭಾಳ ಕಷ್ಟದ ದಾರಿ ಅದ್ರಿ ಅಷ್ಟೇ ಬಂದಿರಿ ಫಸ್ಟ್ ಏನು ಅನಿಸ್ಬೋದು? ಯಾವ ಊರಿಂದ ಬಂದಿರಿ ಹೇಳ್ರಿ ನಿಮ್ಮ ಹೆಸರು ನೀವು ಯಾವ ಊರಿಂದ? ನನ್ನ ಹೆಸರು ನೋಡಿ ಸುಧಾಕರ್ ಕುಲಕರ್ಣಿ. ನಾವು ಮಹಾರಾಷ್ಟ್ರ ಮುಂಬೈನ ಬಂದೀವಿ ಇಲ್ಲಿ. ಹಾಂ ರೀ ನಮ್ಮದು ಇಲ್ಲಿ ನನ್ನ ತಮ್ಮನ ಇಲ್ಲಿ ಬಿಜಾಪುರ ಇರ್ತಾರೆ. ಅವ್ರು ಹೇಳಿದ್ರು ಇಲ್ಲಿ ಛಾಯಾಭೂತ ಅಂತ ತೀರ್ಥಕ್ಷೇತ್ರದ ಅದು ತೀರ್ಥಕ್ಷೇತ್ರ ಮಾಡಿದ್ರೆ ಭಾಳ ಪುಣ್ಯ ಸಿಗ್ತದೆ, ಎಲ್ಲ ಪಾಪ ಎಲ್ಲ ಇದು ಕ್ಲೀನ್ ಆಗ್ತಂತ ಹೇಳಿದ್ರು. ಅದು 3 ವರ್ಷ ನಮ್ಮ ಟ್ರಾಯಲ್ ಈ ವರ್ಷ ಚಾನ್ಸ್ ಸಿಕ್ತು. ನಾವು ಈ ವರ್ಷ ಹೋಗಿ ಮಾಡಿದೆವು. ರಿಯಲಿ ಒಂದು ಅಡ್ವೆಂಚರ್ ಅನ್ನೋದು ಇಲ್ಲೇ ಮತ್ತು ಒಂದು ತೀರ್ಥಕ್ಷೇತ್ರ ಕಂಪ್ಲೀಟ್ ಮಾಡಿದ್ರು ಆನಂದ ಇಲ್ಲಿ ಸಿಕ್ತು ನಮಗೆ. ಭಾಳ ಚಲೋ ಇಲ್ಲಿ ಬಂದಿದ್ದು ನಮಗೆ ಇದು. ಮತ್ತು ಇಲ್ಲಿ ವಾಲಂಟಿಯರ್ಸ್ ಇದ್ದಾರೆ, ಅವರೆಲ್ಲ ನಮ್ಮ ಗೈಡ್ ಮಾಡಿರ್ತಾರೆ. ಅದೇ ನಮ್ಮ ರೂಟು ಇದೇ ಆಗೈತೆ ಎಲ್ಲ ಎಷ್ಟು ಕುಂಡವು ತೀರ್ಥವು ಎಲ್ಲ ಇದನ್ನು ಪ್ರಾಪರ್ ನಮ್ಮ ದರ್ಶನ ಆಗೈತೆ. ರೈಟ್ ಇದೇನು ಇದ್ರ ಮೇಲೆ ಹೋಗ್ಬೇಕ್ರಿ ಈಗ ಅಡ್ವೆಂಚರ್ ಅಲ್ರಿ ಮತ್ತು ವಯಸ್ಸಾದ್ರು ಬೇರೆ ಇರ್ತಾರೆ. ನಿಧಾನಕ್ಕೆ ಅವ್ರಿಗೆ ಬೇರೆ ರೂಟ್ ಬರಬೇಕು. ಹೌದಲ್ಲ ಇಲ್ಲ ಹಂಗೆ ಒಂದು ಬಿಡಲ್ಲ ಹಂಗೆ ಮಾಡಿ ಇಲ್ಲಿ ಬರ್ರಿ ನಡೀತು ಬರ್ರಿ ಹಿಂಗೆ ಬರ್ರಿ ನೀವು ಬರ್ರಿ ಗುರುಗಳೇ ಹಿಂಗೆ ಬರ್ರಿ ನೋಡಿ ಬರ್ರಿ ಬರ್ರಿ ನೀವು ಬರ್ರಿ ಒಂದು ನಿಮಿಷ ಹಿಂಗೆ ಬರ್ರಿ ಅಲ್ಲೇ ತೊಗೊಳ್ರಿ ಸುತ್ತಿರಂಗಿಲ್ಲ ಅದೇ ಸನಿಪ ಇಲ್ಲ ಅಲ್ಲೇ ಆಗುತ್ತೆ ಅಲ್ರಿ ಅದೇ ಸನಿಪ ದಾಡಿ ಭಾಳ ಹೆಣ್ಮಕ್ಳಿಗೆ ಅಸಡ್ಡ ಅದ. ಹಾಂ ನೀವು ಹಂಗೆ ಬರ್ರಿ ನಾನು ವೀಡಿಯೋ ಮಾಡ್ತಿರ್ತೀನಿ. ಇಲ್ಲಿ ಹೋಗೋದು ಭಾಳ ಇದೆ ಅದ್ರಿ ದಾರಿ ಹಾಂ ರೈಟ್ ಈ ದಾರಿ ಹುಷಾರ್ರಿ
ಡೇಂಜರ್ ಆದರೆ ನಾನು ಇದ್ರಾಗ ಬರ್ತೀನಿ ತಡಿ ನೋಡಮ್ ಹೆಂಗೆ ಡೇಂಜರ್ ಅದು. ನೀವು ಖಾಲಿ ನೀರು ಇರ್ತಾವಲ್ಲ. ಹಾಂ ರೈಟ್ ಸಕಸ್ ಎಂಥ ಕಷ್ಟ ಬರ್ರಿ ಅಲ್ಲೂ ಕೂಡ ಹುಷಾರ್ ರೀ. ಮತ್ತೆ ನಿಧಾನ ಕಾಲು ಜರುಗಿತ್ತು. ನಿಧಾನ. ಒಬ್ಬೋ ಬೆಳಗ್ಗೆ 5 ಗಂಟೆ ಅಂತಲೇ ಶುರುವಾಗಿದೆ. ಈಗ 5 ತೀರ್ಥಗಳು ಮುಗಿದಿದ್ದಾವೆ. ಇನ್ನು 18 ತೀರ್ಥಗಳಂದ್ರೆ ಈಗ 13 ತೀರ್ಥಗಳಿದ್ದಾವೆ. ನಾವು ಮುಗಿಸಿರೋದು ಈಗ ಸದ್ದ ಗೋಮುಖ ತೀರ್ಥ. ಕಷ್ಟಪಟ್ಟು ಕೃಷ್ಣ ಅಯ್ಯಪ್ಪ ದೇವ್ರಿ ಸರಳ ಅಲ್ಲಿಕ್ಕೆ ಸರಳ ಇಲ್ಲೂ ಕ್ಯಾರಿ ಬ್ಯಾಗ್ ಸ್ನೇಹಿತರೆ, ಯಾವಾಗಾದ್ರೂ ಬರೋಕ್ಕೆ ಚಾನ್ಸ್ ಸಿಕ್ಕರೆ ಖಂಡಿತ ಈ ಕಡೆ ಬರೋಕ್ಕೆ ಹೆಂಗಿದಾವಪ್ಪ ಅಂತಂದ್ರೆ ಕಲ್ಲುಗಳಲ್ಲಿ ನೆನೆಸ್ಕೊಂಡ್ರೆ ಇದು ಜನ ಕೃಷ್ಣಾ ನದಿ ಏನಾದರೂ ಪ್ರವಾಹ ಬಂತಂದ್ರೆ ಈ ಯಾವ ಕಲ್ಲುಗಳು ಕಾಣಲ್ಲ. ಕೃಷ್ಣಾ ನದಿ ಪ್ರವಾಹ ಬಂದಾಗ ಯಾವ ಕಲ್ಲು ಕಾಣಲ್ಲ. ಒಂದು ಸ್ವಲ್ಪ ಆಯ ತಪ್ಪಿದ್ರು ಬಾಡಿನ ಎತ್ಕೊಂಡು ಹೋಗೋಕೆ ಆಂಬ್ಯುಲೆನ್ಸ್ ಕೂಡ ಬರಲ್ಲ. ಅದಕ್ಕೆ ಹೇಳ್ತಾರೆ ಛಾಯಾ ಭಗವತಿ ತೀರ್ಥ ಸ್ಥಾನ ಅಂದ್ರೆ ದೇಹ ದಂಡಿಸೋ ಸ್ಥಾನ ಅಂತ. ಭಾಳ ಕಷ್ಟ. ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡ್ತಾ ನಾನು ಕ್ರಾಸ್ ಮಾಡೋದೇ ಮರೆತು ಬಿಟ್ಟಿದ್ದೀನಿ. ಯಪ್ಪ ಅಡ್ವೆಂಚರಿಂಗ್. ಈ ಕಡೆನೂ ಹಾಳಾಗಿದೆ, ಈ ಕಡೆ ಇನ್ನೂ ಹಾಳಾಗಿದೆ. ಇಂಥದ್ರಲ್ಲಿ ವಯಸ್ಸಾದವ್ರು ಕೂಡ ತಪ್ಪಲಾರ್ದಂಗೆ ಬರ್ಲಿಕ್ಕತ್ತಾರೆ. ಗ್ರೇಟ್. ಯಾರೋ 4 ಜನ ಕೂತ್ಕೊಂಡು ಮೈಕ್ನಲ್ಲಿ ಕೂತ್ಕೊಂಡು ಹಿಂದೂ ಧರ್ಮ ನಾಶ ಮಾಡ್ತೀವಿ ಅಂತಂದ್ರೆ ನಗು ಬರ್ತದೆ. ಹಾಂ, ಹಿಂಗಿದೆ ನೋಡ್ರಿ ವ್ಯೂ. ಸೂರ್ಯದೇವ ಬಂದ. ಬೆಳಗ್ಗೆ 5 ಗಂಟೆಗೆ ಏನು ಬಂದಿದ್ದೀವಿ ನಾವು. 5 ಗಂಟೆ 6 ಗಂಟೆ ಒಳಗೆ ಚಲೋ. ಅಲ್ಲಿಂದ ಬರ್ತಾನೇ ಇದ್ದಾರೆ ಜನ. ನೀವು ಬೇಕಾದ್ರೆ ಜೂಮ್ ಹಾಕಿ ತೋರಿಸ್ತೀನಿ. ಇನ್ನೂ ಬರ್ತಾನೇ ಇದ್ದಾರೆ ವಯಸ್ಸಾದವರು, ಹೆಣ್ಮಕ್ಳು, ಮಕ್ಕಳು. ಒಂಥರ ನೆಮ್ಮದಿ ಗುರು, ಏನೋ ಒಂದು ನೆಮ್ಮದಿ. ಗಾಳಿ ಬೀಸೋದನ್ನು ನೋಡೋದೇ ಚೆಂದ. ಯೂಟ್ಯೂಬ್ ವೀಡಿಯೋದಿಂದ ನಿಮ್ಮ ಯೂಟ್ಯೂಬ್ ಚಾನಲಿಂದ ಏನು ಸಿಗುತ್ತೋ ಗೊತ್ತಿಲ್ಲ. ಇಂಥ ಅಡ್ವೆಂಚರ್ ಜರ್ನಿ ಮತ್ತು ಖುಷಿ ಅಂತೂ ಖಂಡಿತ ಸಿಗ್ತದೆ. ಇನ್ನು 15 ತೀರ್ಥಗಳಿದಾವಂತ. ಇಲ್ಲಿ ಬರೋಕೆ ಇಲ್ಲಿಗ ಇಲ್ಲಿ ಇದನ್ನು ಹಂಗೆ ಇದೆಯಲ್ಲ ಗುರು. ಇದೇನು ಕ್ರಾಸ್ ಹಿಂಗೆ ಬರ್ತ. ಇದು ಹೆಂಗೆ ಬಂದಿರಿ ನೀವು ಈ ಕಡೆ? ಈ ಕ್ಯಾರಿ ಬ್ಯಾಗ್ ನೀವು ತೊಗೊಂಬಿಡಪ್ಪ. ಇದು ಭಾಳ ಇದಲಿಕತ್ತ. ಇವು ಕಲ್ಲುಗಳವೆ ಅಂತರ್ಲಿ ನಿಂತಂಗೆ ಅನಿಸ್ತಾವೆ. ಬಂತ ಹೆಂಗದ ಬುಲ್ಬುಲ್. ಒಂದೊಂದು ಮಡಗು ಎಷ್ಟು ಕಷ್ಟ ನೋಡಿ. ಇವು ಕೃಷ್ಣ ನದಿ ನೀರು ಬಂದಾಗ ಯಾವ ಇರೋದೇ ಇಲ್ಲ. ಇದು ಬರೀ ನೀರಷ್ಟೇ. ಬಾದೇವು ಫಾಸ್ಟ್. ಏನು ಇದು? ಹಾಂ, ಅವ್ರು ಮುಂದೋದ್ರೆ ನಡಿ. ಹಾಂ, ನೀವು ಆರ್ಮಿ ಮಂದಿ ಗುರು, ನೀವು ಆರ್ಮಿ ಮಂದಿ. ಇವೆಲ್ಲ ಏಟ್ ಅನ್ಸಲ್ಲ ನಿಮಗೆ. ನಮ್ಮ ಒಂದು ವಾರಿ ಹುಡುಗರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿಬಿಡ್ತೀವಿ. ಸ್ವಲ್ಪ ವಯಸ್ಸಾದ್ರೆ ಇದು ಭಾಳ ಕಷ್ಟ. ಭಾಳ ಅಂದ್ರೆ ಭಾಳ ಕಷ್ಟ. ಛಾಯಾ ಮಾತಾ ಕೃಷ್ಣ. ಹಾಂ, ಬಂದು ಬಾರ ಜಲ್ದಿ ಬಾ. ಹಾಂ ರೈಟ್. ಅವರು ಮಂದು ನಿಂತಿರ್ತಾರ. ನಾನು ನೀಟಾಗಿ ವೀಡಿಯೋ ಮಾಡ್ಕೊಂಡು ನಿಧಾನ.
ಅಯ್ಯಪ್ಪ ಕೃಷ್ಣ ಈ ಕಡೆ ನೋಡಿ ಹಿಂಗೆ ಭಕ್ತರ ಗಿಡ ಬಂದು ಇದು ಮಾಡಿದ್ರೆ ಗೌರ್ಮೆಂಟ್ ಏನು ಮಾಡ್ಬೋದು ಏನು ಮಾಡ್ತಾರೆ ಗೌರ್ಮೆಂಟ್ ಇಂತಾರೆ ಇದೇ ವರ್ಷಕ್ಕೊಮ್ಮೆ ಚಾಲು ಇರ್ತದೆ ಅದ್ರಲ್ಲಿ ಇದು ಆಗ್ತದೆ. ಹೌದು ರೀ ಹಾಂ ಜನ ಯೂಟ್ಯೂಬ್ ಚಾನಲ್ ಇದು ಮಾಡಿ ಅಡ್ವರ್ಟೈಸ್ ಮಾಡಿ ಹಾಂ ಆ ಕಡೆ ಈ ಕಡೆ ಜನಕ್ಕೆ ಗೊತ್ತಾಗ್ಬೇಕು ರೀ. ಒಬ್ಬ ಮಗ ಇದ್ದಾನ್ರಿ ಇವಾಗ ಬರ್ತಾರ ನಾವು ಹೋಗ್ತಂತಂದ್ರೆ ಮಾಡಿ ಈಗ ಅಲ್ಲಿರೋ ತೀರ್ಥ ಯಾವ್ದು ಜಾಣ ಅಂದ್ರೆ ವಶಿಷ್ಠ ತೀರ್ಥ ಏನಂದ್ರು ಅವರು. ಹಾಂ ವಿಶ್ವಾಮಿತ್ರ ತೀರ್ಥ, ವಿಶ್ವಾಮಿತ್ರರು. ಬಾ ನಿಧಾನ 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 ನಿಧಾನ. ಕುಡಿಯೋಕೆ ನೀರಿದ್ರೆ ಏ ಆ ದಮ್ಮತ್ತೆ ಅದು. ಹ್ಞೂ ಇಲ್ಲಿರೋದು ಈಗ ಇದು ನಂಬರ್ ಹೇಳಿ. ಹಾಂ ಇದು ನಂಬರ್ ಅವ್ರು ಹೇಳ್ತದಿಲ್ಲ ವಿಶ್ವಾಮಿತ್ರ ತೀರ್ಥ ಅಂತ. ಇದು ತೀರ್ಥ ಅಂತಾರೆ ಮತ್ತೆ ನೀರು ಇದ್ದೇ ಇರ್ತಾವೆ, ಹೋಟೆಲ್ ಫ್ಲೋಯಿಂಗ್ ಇರ್ತಾವೆ. ಅಯ್ಯಪ್ಪ ಹಾಂ ಇದು ವಿಶ್ವಾಮಿತ್ರ ತೀರ್ಥ. ಹಾಂ ನೀನು ಹೋಗಿರ ಇಲ್ಲಿ ಮೇಲಿಂದ ವಿಡಿಯೋ ಮಾಡ್ತೀನಿ. ಹಾಂ ಇಲ್ಲಿ ಯಾರಪ್ಪ ಆರ್ಮಿ. ಹಾಂ ಮುಖ ಏನೂ ಕಾಣಂಗಿಲ್ಲ, ಸೂರ್ಯನ ಶಾಕ್. ಅಲ್ಲ ವಿಶ್ವಾಮಿತ್ರ ಬರೀ ಸ್ನಾನ ಮಾಡಿ ಗುರು ಒಂದು ಫೋಟೋ ಹೊಡಿ ಹಂಗೆ ನಂದು. ಆಯ್ತಾ ಇವರೆಲ್ಲ ಛಾಯಾ ಭಗವತಿಯ ಮೂಲ ಆರಾಧಕರು ಕಾಣಿಸುತ್ತೆ. ಆಲ್ಮೋಸ್ಟ್ ಇವರು ಛಾಯಾ ಭಗವತಿನ ಆರಾಧನೆ ಮಾಡೋರೆ ಬಹುತೇಕ ಇವತ್ತು ಬಂದಿರೋದು. ಆಲ್ಮೋಸ್ಟ್ ಬೆಳಗ್ಗೆ 5-5:30ಇಂದನೇ ಸ್ಟಾರ್ಟ್ ಆಗಿರೋ ಕನಿಷ್ಠ ಒಂದು 5-6 ಕಿಲೋಮೀಟ್ರ್ ಬರೀ ಬೆಟ್ಟದಾಗನೇ ಜರ್ನಿ ಆಗಿರೋದು. ಇದು ವಿಶ್ವಾಮಿತ್ರ ತೀರ್ಥ ಅಂತ ಕರೀತಾರೆ. 16 ತೀರ್ಥಗಳಲ್ಲಿ ಇದು ಮೋಸ್ಟ್ಲಿ 6ನೇದಿರುತ್ತೆ. ಇನ್ನು ನೋಡ್ರಿ ಇನ್ನು ಸೂರ್ಯ ಎಲ್ಲ ಬಂದೇ ಇಲ್ಲ. ಸೂರ್ಯ ದೇವನ 2ನೇ ಪತ್ನಿ ಛಾಯಾದೇವಿ. ಈ ಛಾಯಾ ಭಗವತಿಯಲ್ಲಿ ನಾವಿರೋದು. ಇನ್ನು ಅಲ್ಲಿ ಜನ ಬರ್ತಾನೆ ಇದ್ದಾರೆ. ನಿಧಾನ ಏ ಶೋರ್ ಮಾಡ್ರಿ. ಏ ಇನ್ನೊಂದ್ಸಲ ಜೋರಾಗಿ ಹೋದ್ರಿ. ಶಬಾಷ್. बोलो श्री रामचंद्र
ರಾಮಚಂದ್ರ ಮಹಾರಾಜ್ ಕಿ ಆಯ್ತಪ್ಪ. ಒಂದು ಅದ್ಭುತ. ಈಗ ನಾವು ಏನೇ ಅನ್ಬೋದು, ಈಗೆಲ್ಲ ಜನ ಕೂತ್ ಮಾತಾಡೋರು ಭಾಳ ಸಲೀಸ, ಮೂಢನಂಬಿಕೆ ಐತಿ, ಜನ ದಡ್ರಿದ್ದಾರೆ. ಯಾವ ಮೂಢನಂಬಿಕೆ ಕೂಡ ಇಲ್ಲಿ ಬಂದು ತೀರ್ಥಸ್ಥಳ ಆಗಲ್ಲ ಗುರು. ಎಸ್ಪೆಷಲಿ ಇಲ್ಲಿ ಲೋಕಲ್ದವ್ರಿಗೆ ಆ್ಯಕ್ಚುಲಿ ಅದಕ್ಕೆ ಶಲ್ಯ ಒದ್ದು ಮಾಡೋಲ್ಲ ನಾನು. ಯಾಕೆ ಒದ್ದು ಮಾಡೋಲ್ಲ ಅಂದ್ರೆ ಫೋನ್ ಸಲುವಾಗಿ ಒದ್ದೆ ಮಾಡೋವಲ್ಲೆ. ಶ್ರೀರಾಮಚಂದ್ರಕ್ಕೆ ಕೈ ಹಿಡ್ಕೊಂಡೆ ಇದು ಮಾಡಿ ಖಾಲಿ ಬಡ್ರೆ ಕಾಲ ಬರಬೇಕಾಗಿ ವಿನಂತಿ. ಶ್ರೀ ಛಾಯಾ ಮತ್ತೇನು ಸುದ್ದಿ ರೀ? ಮತ್ತೇನು ಸುದ್ದಿ? ನೀನು ಇರ್ತು ಬರ್ರಿ. ಹೇ ಶ್ರೀರಾಮ್. ಕೆಳಗೆ ಬಂದು ಆರಾಮಿತ್ತು. ಕೆಳಗೆ ಬರ್ರಿ, ಆರಾಮದ ಕೆಳಗೆ ನಿಧಾನ. ಶಾರ್ಟ್ ಕಟ್ ನೋಡಿದ್ರೆ ಬರ್ರಿ. ಬರ ಶಣ. ಸ್ಕಿಪ್ ಮಾಡ್ಬಿಡ ಎಲ್ಲ. ಲೆಫ್ಟಿಗೆ ಬರ್ರಿ, ಲೆಫ್ಟಿಗೆ ಹಿಂಗಡೆಯಿಂದ ಎಡಕ್ಕೆ, ಬರ್ರಿ. ಎಡಕ್ಕೆ ಮುಂದೆ ಬಲಕ್ಕೆ. ಹಿಂಗೋರಿ ಶಣ. ಹಾಂ ಹಂಗೆ ಹೀಗೆ ಸ್ಟೇಟಾ ಬರೀ ಗೈಡ್ ಇದ್ರೆ ಅನುಕೂಲ. ಚಿಲಿಕ ಗೈಡ್ ಹೋಗ್ಬಿಡ್ತೀವಿ. ಗೈಡ್ರಿ ಗುರುಗಳೇ, ಸಿಕ್ಕಿದ್ದಲ್ರಿ ಗುರುಗಳು ವರ್ಷ ದಾರಿ ತೋರ್ತಾರೆ. ಅವೆಲ್ಲ ಕರೆಕ್ಟ್. ನಾವು ಮುಂದೆ ಹೋಗಿ ಸಿಕ್ಕಾಕೊಂಡಿಲ್ಲ ಸಿಗಂಗಿಲ್ಲ ಅವು. ಈಗ ಮಾಡಿ ನಿಮಗೆ ಇದು ಬರ್ ಸಿಗ್ಬೇಕಂದ್ರೆ ಮತ್ತೆ ಸಿಗಂಗಿಲ್ಲ ನಿಮಗೆ. ಅವರ ಬರೋ ಗೊತ್ತದು. ನೋಡ್ರಿ 7 ಅನಾರು 6 ಕನ್ನಡ ಇಲ್ಲಿ ಡಾಟಾ ಬೇರೆ ಇಲ್ಲ. ಹಿಂಗೆ ಸರಳ ಹಂಗೆ ಬರೋಣ. ಅಯ್ಯಪ್ಪ ದೇವ್ರೆ. ಹಂಗೆ ಬರ್ರಿ. ಸದ್ ನೆಕ್ಸ್ಟ್ ಹೋಗ್ತಿರೋದು ಯಾವ್ದ್ರಿ? ಸದ್ ನೆಕ್ಸ್ಟ್ ಹೋಗ್ತಿರೋದು ವಶಿಷ್ಠ ರೀ. ಇದೇನು ಎಲ್ಲರದು ಋಷಿಗಳ ಹೆಸರು ಇಟ್ಬಿಟ್ರ? ಇದು ವಿಶ್ವಾಮಿತ್ರ ಅಂತ. ಹಾಂ ರೀ. ಆಮೇಲೆ ಇದಕ್ಕೊಂದು ಏನು ವಿಶೇಷ ಅಂದರೆ, ಇದು ವಿಶ್ವಾಮಿತ್ರ ಗುಂಡ ಅಂತ ಕರೀತಾರೆ. ಗುಂಡು ರೀ? ಇಲ್ಲ ನಾವು ಹಾಂ. ಅವಾಗ ವಶಿಷ್ಠರಿಗೆ ಕಲ್ಲು ಎತ್ತಾಕ್ಬೇಕಂದ್ರೆ ಅಂತ ವಿಶ್ವಾಮಿತ್ರ. ಯಾವ ಗುಂಡು ರೀ? ಇದು ರೀ. ಇದು ಓಹೋ. ಅವ್ರ ಜ್ಞಾನೋದಯ ಕಲ್ಲಲ್ಲಿ ಹೆಸರು ಬಿಟ್ರಂತ. ವಶಿಷ್ಠರಿಗೆ ವಿಶ್ವಾಮಿತ್ರ ತಪ್ಪಿಸ್ಕೊಂಡಿದ್ರು. ವಿಶ್ವಾಮಿತ್ರರು ವಶಿಷ್ಠರಿಗೆ ದೊಡ್ಡ ಕಲ್ಲು ಎತ್ತಿ ಹಾಕ್ಬೇಕಂತ ಏನೋ ಸಂಕಲ್ಪ ಮಾಡಿರಂತ. ಅವ್ರಿಗೇನು ಜ್ಞಾನೋದಯ ಅದು ಗೊತ್ತಿಲ್ಲ. ವಿಶ್ವಾಮಿತ್ರ ಗುಂಡು ಅಂತ ಕರೀತಾರೆ ಹಿಂದಿನ ಕಾಲದಿಂದ. ಅವಾಗಲಿದ್ದನು ಇದು ವಿಶ್ವಾಮಿತ್ರ ಗುಂಡರದು. ಹಾಂ. ಮುಂದೆ ವಶಿಷ್ಠ. ರೈಟ್. ನಿಧಾನ. ಹಾಂ. ಅಲ್ಲಿ ಬರ್ಲಿಕ್ಕೆ ನೋಡ್ರಿ ಜನ. ಏನೋ ಬರ್ಲಿಕ್ಕತ್ತಾರೆ. ನಾವು ಭಾಳ ದೂರ, ನಾವು ಸೈಡ್ ಹೋಗಿ ಬಂದಿವ್ರಿ. ಇಲ್ಲೇ ದಾಟ್ಬೇಕಾದ್ರೆ 11 ಗಂಟೆ ಆಗ್ತದೆ. ಆಗತ್ತಲ್ರಿ? ಎಲ್ಲ ನಮ್ಮ ತಮ್ಮಂದಿರು ಇರ್ತಾರೆ, ಎಲ್ಲರೂ ಕರ್ಕೊಂಡು ಬರ್ತಾರೆ. ಓಹೋ. ಮೈಕ್ನಾಗ ನೀವು ಕ್ಲೋಸ್ ಇಡ್ರಿ, ಮಾತಾಡೋ ಮಾತ್ರ. ಹೌದ್ರಿ? ಹಾಂ, ನೆನಪಿರಲ್ಲ ನಿಮ್ಗೆ. ಮಾತಾಡಿದ್ವಿ ಮತ್ತು ವಾಯ್ಸ್ ರೆಕಾರ್ಡ್ ಆಗಲ್ಲ. ಇದೇನು ಗುಳಿ ಇದಾವಲ್ಲ ರೀ? ಅಲ್ಲ ನೀರಿನ ಸವೆತ
ಹಾಂ ಬರ್ರಿ ಒಂದು ಬರ್ತದೆ ಆ ಕಡೆ ಇರ್ಬೇಕು. ಯೂಟ್ಯೂಬ್ ಚಾನಲ್ ಐತೆ ನೋಡ್ರಿ ನಮ್ದು. ಮತ್ತೇನು ಸುದ್ದಿ ಅಂತ ಐತ್ರಿ? ವಶಿಷ್ಠ. ನಾವು ಹಿಂಗೆ ಹಾಂ ರೀ ಹೆಬ್ಬಾಳ್ಕೆ ರೀ ಚಿಕ್ಕಬಾಳ. ಏನು ನೀವು ಹೆಂಗೆ ಹೊಂಟ್ರಿ? ಹಾಂ ರೀ ನಮ್ಮ ಹುಣ್ಸಿಗೆ ತಾಲೂಕು ಇದೆ ಡಿಸ್ಟಿಕ್. ಹಾಂ ರೀ ಅಬ್ಬೋ ಎಲ್ಲಿ ನೋಡಿದ್ರು ಬರೀ ಕಲ್ಲ ಅವಲ್ಲ ಮರೆ. ಶಣ ಬಾದವ ಶಿವ ಕೆಳಗೆ ಹೋಗ್ಬೇಕಿದೆ ಹೌದು. ಗುಳಿ ರೀ. ವಾಟರ್ ಪ್ರೂಫ್ ತರಬೇಕು. ಗೋಪುರ ತರಬೇಕು. ಶ್ರೀ ಛಾಯಾ ಭಗವತಿ ಮಾತಾ ಕಿ. ಅಯ್ಯಪ್ಪ ಛಾಯಾ ಭಗವತಿ ಮಾತಾ ಕಿ ಜೈ. ಹಾಂ ಕೃಷ್ಣ ಕಾಶಿ ಹೋದಾಗೆಲ್ಲ ಬಂದೆ ಮುಂದೆ ಹೋಗಿ ಬಂದಾರಲ್ಲ. ಹೌದು ಲಕ್ಷಣ ಅಂದೇಳಿ. ಹಾಂ ಬರೋ ಎಷ್ಟು ಫೋಟೋ ಹೊಡ್ಕೊಂತೀರಪ್ಪ? ಇದು ವಶಿಷ್ಠ. ಹಾಂ ಅಲ್ಲ ಅಲ್ಲಿ ಇಳಿಲಿಕ್ಕೆ ಅನುಕೂಲ ಆಗ್ತದೆ. ನೀವು ಪಟ್ಟ ಬಂದ್ಬಿಡ್ರಿ. ಓ ಹೋ 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 ಇದೇನು ರೀ? ಅಲ್ಲಿ ಹೇಳಿಲಿಕ್ಕೆ ಅನುಕೂಲ ಆಗ್ತದೆ. ಅಲ್ಲಿ ಕಾಲು ಜರಿತಾವ ಏರೋದು ಇಳಿಯೋದು ಆ ಸಾಹಸ ಆಗ್ತದೆ ನೋಡ್ರಿ. ಅಲ್ಲಿ ಇಲ್ಲಿಗೆ ಹಿಂಗೆ ಹೋಗ್ಬೇಕು, ಹಿಂಗೆ ಅನುಕೂಲ. ಅಲ್ಲಿ ಹೋಗ್ಬಿಡೋಣ, ಅಲ್ಲಿ ನೀರು ಹರಿತಾವಲ್ಲ. ಅಲ್ಲಿ ಬೇಡ ನೀವು ಹೋಗಿ. ಇಲ್ಲಿ ದಾರಿ ಐತೆ ಕಾಣಿಸ್ತಲ್ಲ ರೀ ಇದು? ಇದೇ ದಾರಿನೇ ಇದಕ್ಕೆ. ಹೌದು ರೀ. ಇದು ವಶಿಷ್ಠ ತೀರ್ಥ ರೀ. ಹೋಗಿ ಬಂದಾರೆ ವಶಿಷ್ಠ. ಇದು ವಶಿಷ್ಠ ತೀರ್ಥರಿ. ಹಾಂ ವಿಶ್ವಾಮಿತ್ರ ನಂತರ ಇದು. ಈಗ ಆಲ್ರೆಡಿ ನಾವು ಒಂದು 8ನೇ ತೀರ್ಥ. ಟೋಟಲ್ ಎಷ್ಟು ಮುಗಿಸಿದೇವ್ರಿ ಈಗ? 8ನೇದು ರೀ. ಹಾಂ 8ನೇದು ರೀ. ಇನ್ನು ಟೋಟಲ್ ಏನು 10 ದೇವ್ರಿ. 10 ರೀ. ಅಬ್ಬಾ ಟ್ರೈ ಮಾಡಬೇಡಿ. ಅದು ಜರಿಬೇಕಾಗ್ತದೆ. ಅವ್ರು ಟ್ರೈ ಮಾಡಿ ಬರಲಿ. ಇಲ್ಲ ಒಂದೊಂದು ವರ್ಷ ಅಲ್ಲೇ ಇಳಿಸ್ಯಾರ ಕೆಲವು. ಕೋಳಿ ಕುಚ್ಚಾವ ಒಂದ್ಸತಿ ಜಿಗಿದ್ಬಿಟ್ಟು ತಾವು ಹಂಗ ಹೋಗ್ತದೆ. ಈಸ್ಮರ ಹೋಗ್ತಿಲ್ಲ ಹೋಗಿ ಬಂದ್ಬಿಡ್ರಿ ಪಟ್ನ. ಹಿಂಗೆ ಬುಗಡೆ ಎಬ್ಸ್ಬಿಡು ನಮ್ಮ ಅಂತರಿ ಈಶ್ವರರು ಕಾಲು ಸುದ್ದ ಹಂಗೆ ಅದು ಹಿಂಗ ಆ ಕಡೆ ಹೋಗ್ತಾರಲ್ಲ ಇದು ಇನ್ನೊಂದು ಆ ಕಡೆ ಅಲ್ಲ ಹಂಗೆ ಹೋಗಿ ಹೋಗ್ತಾರಲ್ಲ. ಹಿಂಗೆ ಮೇಲೆ ಬರ್ಬೇಕು ರೀ. ವಶಿಷ್ಠ ನೀರು ತಂದ್ಬಿಡಪ್ಪ ಒಂದು ಬಡ್ಲಾಗ. ಎಷ್ಟು ಭಾಳ ಡಿಫಿಕಲ್ಟ್ ಅದು ಬಿಡ್ರಿ. ನೀನೇ ಅಂದ್ರೆ ಅದ ರೀ. ಕಲ್ಪಲ್ ಹೋಗೋದು ಬಿಡ ನೀರು ಕ್ಲಿಯರ್ ಆಗುತ್ತೆ. ಸುಳ್ಳು ಆ ಕಡೆ ಹೋಗ್ಬೇಕು ನಾವು. ಭಾಳ ಇವು ಬಿದ್ದದೆ ಅಬ್ಬಾ ಕಲ್ಲುಗಳೊಳಗೆ ಕ್ಲಿಯರ್ ಆಗುತ್ತೆ. ವಶಿಷ್ಠ ತೀರ್ಥ ಇದು 15ನೇ ತೀರ್ಥ ನಾವು ನೋಡ್ತಿರೋದು ಈಗ ಸದ್ಯ. ಎಷ್ಟು ತಿಳಿದಿದೆ ನೋಡ್ರಿ. ಅಬ್ಬಾ ಆ ಕಡೆ ಐತೆ ಹೇಳಕ ಹೇಳಕೈತೆ ಕಡೆ ಓ ಬಂದಿದೆ ಬಂದ್ಬಿಡಿ ಅಲ್ಲಿ. ಎಲ್ಲ ಮಾಡೋಣ ಇದೆ. ಹಾಂ ಹ್ಞೂ ಅಂಜಿಗೆ ಬರ್ತಾವ ಬಾಯ್ ಇಲ್ಲಿ ಕುಂತು ನೋಡಕ್ಕೆ ಅಂಜಿಗೆ ಬರ್ತಂತ ಹಾಂ ಶಣ ಬಾಗುರು ಜಲ್ದಿ. ವಿನಾಯಕ ಒಂದು ಫೋಟೋ ತೊಗೊಳ್ರಿ ಸುಮ್ಮನೆ. ದಿನ ಗುಂಡದ
ಪ್ರಸನ್ನ